ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತಿಳಿಯಲಿರುವುದು ಭಕ್ತರ ಕಷ್ಟವನ್ನು ದೂರ ಮಾಡಿದ ಮಹಾನ್ ಯತಿಗಳಲ್ಲಿ ಒಬ್ಬರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಪವಾಡದ ಕತೆ. ಈ ಕತೆ ಕೇಳಿದ ಮೇಲೆ ನಿಮಗೆ ಅವರ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗುವುದು. ಬನ್ನಿ ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡವನ್ನು ತಿಳಿದುಕೊಳ್ಳೋಣ. ಒಂದು ದಿನ ಒಂದು ಬಡ ಬ್ರಾಹ್ಮಣ ಕುಟುಂಬ ತುಂಬ ಕಷ್ಟದಲ್ಲಿತ್ತು. ಅವರಿಗೆ ಊಟಕ್ಕೂ ಅನ್ನ ಇರಲಿಲ್ಲ. ದಿನವೂ ದುಃಖದಲ್ಲೇ ಬದುಕುತ್ತಿದ್ದರು. ಆ ಸಮಯದಲ್ಲಿ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದು ಪ್ರಾರ್ಥನೆ ಮಾಡಿದರು. ಸ್ವಾಮಿ, ನನ್ನ ಕಷ್ಟವನ್ನು ದೂರ ಮಾಡಿ ಎಂದು ಕೇಳಿಕೊಂಡರು. ಆಗ ಒಂದು ರಾತ್ರಿ ಆ ಬ್ರಾಹ್ಮಣನಿಗೆ ಸ್ವಾಮಿಗಳು ಕನಸಿನಲ್ಲಿ ಕಾಣಿಸಿಕೊಂಡರು. ಸ್ವಾಮಿಗಳು ಹೇಳಿದರು, ನಾಳೆ ಬೆಳಿಗ್ಗೆ ನಿನ್ನ ಮನೆ ಹತ್ತಿರ ಇರುವ ಮಣ್ಣನ್ನು ತೆಗೆದು ನೋಡು ಎಂದು. ರಾಘವೇಂದ್ರ ಸ್ವಾಮಿಗಳು ಹೀಗೆ ಕನಸಿನಲ್ಲಿ ಬಂದು ಹೇಳಿದಾಗ ಬ್ರಾಹ್ಮಣನಿಗೆ ಅಚ್ಚರಿಯಾಯಿತು. ಮುಂದಿನ ದಿನ ಅವನು ಸ್ವಾಮಿಗಳ ಮಾತಿನಂತೆ ಮಾಡಿದ. ಅವನು ಮಣ್ಣನ್ನು ತೋಡಿದಾಗ ಅಲ್ಲಿ ಚಿನ್ನದ ನಾಣ್ಯಗಳು ಸಿಕ್ಕವು. ಅವನಿಗೆ ತುಂಬಾ ಆಶ್ಚರ್ಯವಾಯಿತು. ಆ ಕುಟುಂಬದ ಎಲ್ಲಾ ಕಷ್ಟಗಳು ದೂರವಾಯಿತು. ಆ ಬ್ರಾಹ್ಮಣನು ಮನಸ್ಸಿನಿಂದ ಸ್ವಾಮಿಗಳಿಗೆ ಧನ್ಯವಾದ ಹೇಳಿ ಆ ದಿನದಿಂದ ಭಕ್ತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯತೊಡಗಿದ. ಈ ಕಥೆಯಿಂದ ನಮಗೆ ಏನು ಕಲಿಯಬೇಕು ಎಂದರೆ, ನಂಬಿಕೆ ಇದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ. ನಾವು ಮಾಡಬೇಕಾಗಿರುವುದು ನಂಬಿಕೆ ಮತ್ತು ಶ್ರದ್ಧೆ ಮತ್ತು ನಂಬಿಕೆಯಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆಗ ಖಂಡಿತ ದೇವರು ನಮ್ಮ ಜೊತೆ ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಕಷ್ಟಗಳನ್ನು ತೀರಿಸುವನು. ಭಕ್ತಿ ಮತ್ತು ಸತ್ಯ ಮಾರ್ಗದಲ್ಲಿ ನಡೆದರೆ ಜೀವನದಲ್ಲಿ ಬದಲಾವಣೆ ಖಚಿತ. ಸಂಕಷ್ಟದ ಸಮಯದಲ್ಲಿ ದೇವರನ್ನು ನೆನೆಸಿಕೊಳ್ಳಬೇಕು. ಇದು ನಾವು ಮಾಡಬೇಕಾಗಿರುವಂತಹ ಒಂದು ಪ್ರಮುಖವಾದ ಕೆಲಸ. ಸಂಕಷ್ಟದಲ್ಲಿ ಮಾತ್ರವಲ್ಲ, ಪ್ರತಿ ಸಮಯದಲ್ಲೂ ಪ್ರತಿ ಒಂದು ನಾವು ಮಾಡುವಂತಹ ಕೆಲಸದಲ್ಲಿ ನಾವು ದೇವರನ್ನ ನೆನೆಯಬೇಕು. ಸಂಕಷ್ಟ ಸಮಯದಲ್ಲಿ ಮಾತ್ರ ದೇವರನ್ನು ನೆನೆಯುವುದಲ್ಲ, ಪ್ರತಿ ಕ್ಷಣ ನಾವು ದೇವರನ್ನು ನೆನೆಯಬೇಕು. ಪ್ರತಿಯೊಂದು ಕೆಲಸವನ್ನು ದೇವರಿಗೆ ಅರ್ಪಿಸಬೇಕು. ಈ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆಯೂ ಕೃಪೆ ಮಾಡಲಿ ಎಂದು ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಈ ರೀತಿಯ ಇನ್ನಷ್ಟು ಭಕ್ತಿ ಕಥೆಗಳು ಬೇಕಾದರೆ ನನ್ನ ಈ ಒಂದು ಚಾನಲನ್ನು ಶೇರ್ ಮಾಡಿ ಮತ್ತು ನನ್ನ ಭಕ್ತಿ ವಿಡಿಯೋಗಳು ಏನಿದೆ ಅದಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ನೆನೆದರೆ ಖಂಡಿತ ರಾಘವೇಂದ್ರ ಸ್ವಾಮಿಗಳು ಕನಸಿನ ರೂಪದಲ್ಲಿ ಬಂದು ನಿಮ್ಮನ್ನು ಆಶೀರ್ವಾದ ಮಾಡುವುದು ಖಚಿತ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ನೀವು ನೆನೆಯಿರಿ ಮತ್ತು ಭಕ್ತಿಯಿಂದ ಪೂಜಿಸಿ. ರಾಯರೇ ಎಂದು ಕರೆದಾಗ ರಾಯರು ನಾನಿದ್ದೇನೆ ಎಂದು ಖಂಡಿತ ನುಡಿಯುತ್ತಾರೆ. ಎಲ್ಲಿ ಎಂಥದೇ ಕಷ್ಟಗಳಿದ್ದರೂ ರಾಯರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಮಗೆ ಎಷ್ಟೇ ಕಷ್ಟ ಇದ್ದರೂ ನಾವು ರಾಘವೇಂದ್ರರಲ್ಲಿ ನಾವು ಭಕ್ತಿಯನ್ನು ಮಾಡೋಣ, ಅವರನ್ನು ನೆನೆಯೋಣ, ಅವರ ಒಂದು ಅಕ್ಷತೆಯನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋಣ. ಆಗ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮಗೂ ಸಹ ಲಭಿಸುವುದು. ಈ ಕಥೆಯನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪಾ ಕಟಾಕ್ಷ ದೊರೆಯಲಿ ಎಂದು ನಾನು ರಾಘವೇಂದ್ರ ಸ್ವಾಮಿಗಳಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ವೀಕ್ಷಕರೇ.